6ನೇ ಕ್ಲಾಸಿಗೆ ಬಂದಂಥ 25 ಜನ ಅವ್ರು 10ನೇ ಕ್ಲಾಸ್ ಆಗೋವರೆಗೂ ನಾವು ಅದೇ 25 ಜನನೇ ಇಟ್ಕೊಳ್ಳೋದು. ಮೆಂಟರ್ಸಿಗೆ ಗೈಡ್ಲೈನ್ಸ್ ಅಲ್ಲ, ಪೇರೆಂಟ್ಸ್ಗೂ ನಾವು ಗೈಡ್ಲೈನ್ಸ್ ಕೊಡ್ತೀವಿ. ಸಂಗೀತದಲ್ಲಿ ಬೆಳೆಯೋಂಥ ಮಗುನ ನಾವು ಕರ್ಕೊಂಡೋಗಿ ವಿ ಕೆನಾಟ್ ಮೇಕ್ ಹಿಮ್ ಎನ್ IAS ಆಫೀಸರ್. ಇಲ್ಲಾಂದ್ರೆ ಪೇರೆಂಟ್ಸ್ಗೆ ಏನಾಗುತ್ತೆ, ನನಗೆ ಮಾರ್ಕ್ಸು ಅಂತ. ಹಳೆ ಕಾಲದಲ್ಲಿ ಬಟ್ಟೆ ಎಲ್ಲ ಪ್ರಿಂಟ್ ಹೊಡಿತಿದ್ರಲ್ಲ, ಆವಾಗ ಪ್ರಿಂಟಿಂಗ್ ಬ್ಲಾಕ್ಸ್ ಇದು. ಈ ಬಕೆಟ್ನ ಬಾವಿಯಿಂದ ನೀರು ಸೇದಕ್ಕೆ ಉಪಯೋಗಿಸ್ತಾ ಇದ್ದಿದ್ದು. ಈಗ ನೀವು ಗುರುಕುಲ ಸಿಸ್ಟಮ್ ಹೇಳ್ತಾ ಇದ್ದೀರಾ, ಇದಕ್ಕೆ ಯಾರು ಟ್ರೈನ್ಡ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಅಂದ್ರೆ ಮ್ಯಾನ್ ಪವರ್ಗಳಿದೆಯಾ, ಅಥವಾ ನೀವು ಈಗ ಹೊಸದಾಗಿ ನೀವೇ ಮಾಡ್ತಿರೋ, ಅಥವಾ ಯಾರಾದರೂ ಒಂದು ಬೆಂಗಳೂರು ಅಥವಾ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಮಾಡಿರುವಂಥ ಟ್ರೈನ್ಡ್ ಪ್ರೊಫೆಷನಲ್ಸ್ಗಳನ್ನು ತೊಗೊಂಡು ಮಾಡ್ತಾ ಇರೋದು ಅದನ್ನ? ಸರ್, ಇದಕ್ಕೆ ಮೆಂಟರ್ಸ್ ಬೇಕಾಗ್ತಾರೆ. ಇಲ್ಲಿ ನಮಗೆ ಟೀಚರ್ಸ್ ಬರೋದಿಲ್ಲ. ಮೆಂಟರ್ಸ್ ಅಂತ ಬಂದಾಗ ಇವಾಗ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ನಾನು ಅವರು ಜಾಗಕ್ಕೆ ಹೋದಾಗ ಪ್ರಧಾನ ಮಂತ್ರಿಗೆ ಒಂದು ಪತ್ರ ಬರೀರಿ ಅನ್ನೋದು ಒಂದು ಟಾಸ್ಕ್. ಸೊ ಪತ್ರ ಬರವಣಿಗೆ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು ಅನ್ನೋದು ಒಂದು ಅವ್ರಿಗೆ ಒಂದು ಟಾಸ್ಕ್ ಥರ ಕೊಡ್ತೀವಿ. ಆ ಪತ್ರ ಬರಿಬೇಕು ಅನ್ಬೇಕಾದ್ರೆ ಆ ಪತ್ರ ಅಫಿಷಿಯಲ್ ಅಥವಾ ಪರ್ಸನಲ್ ಆಗುತ್ತೋ, 2 ವಿಧ ಇದೆ. ಸೊ ಅದು ಯಾವ ವಿಧದಲ್ಲಿ ಬರುತ್ತೆ ಅನ್ನೋದನ್ನು ಅವರು ತಿಳ್ಕೊಂತಾರೆ. ಮತ್ತೆ ಪರ್ಸನಲ್ದು ಬರಿಬೇಕಾದ್ರೆ ಯಾವ ಥರ ಬರಿಬೇಕು, ಆಮೇಲೆ ಒಂದು ಅಫಿಷಿಯಲ್ ಇದನ್ನು ಬರಿಬೇಕಾದ್ರೆ ಯಾವ ಥರ ಬರಿಬೇಕು. ಪ್ರಧಾನ ಮಂತ್ರಿದು ಅಫಿಷಿಯಲ್ ಇದಕ್ಕೆ ಬಂತು. ಸೊ ಅದನ್ನ ಬೇಸಾಗಿ ಇಟ್ಕೊಂಡು ಆ ಮಗು ಒಂದೊಂದು ಥರ ಬರೆಯುತ್ತೆ. ಅವ್ರಿಗೆ ಗೊತ್ತಿರೋ ಯಾವ ಪದ ಬಳಸಿದ್ರೆ ಯಾವ ಥರ ಆಗುತ್ತೆ ಅನ್ನೋದು ಪೂರಕವಾಗಿ ಅದು ಆ ಮಗು ಆ ಥರ ಬರೆಯೋ ಅಂಥದ್ದನ್ನ ಒಂದು ಅನುಭವದ ಮೇಲೆ ಕಲಿಕೆ. ಸೊ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಲರ್ನಿಂಗು ಕನ್ಸೆಪ್ಚುವಲ್ ಬೇಸ್ಡ್ ಲರ್ನಿಂಗಿಗೆ ಹೋದಾಗ ಆ ಮಗು ಕಲಿಯೋ ರೀತಿನೇ ಬೇರೆ. ಸೊ ಈ ಟೀಚರ್ಸ್ ಮೆಂಟರ್ಸ್ ಅಂತ ನಾವೇನು ಹೇಳ್ತೀವಿ, ಅವ್ರಿಗೆ ಟಾಸ್ಕ್ ಕೊಟ್ಟಾದ್ಮೇಲೆ ಹಿಂಗಿಂಗ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಗೈಡ್ ಮಾಡ್ತಾರೆ. ಸೊ ಪ್ರತಿಯೊಂದು ಮಗುಗೂ ಹಂಗೆ ಇಂಡಿವಿಜುವಲ್ ಆಗಿ ಗೈಡ್ ಮಾಡ್ಬೇಕಾದ್ರೆ ಆ ಮಗು ಎವಾಲ್ವ್ ಆಗೋದು ಬೇರೆ. ಸೊ ಈ ಮೆಂಟರ್ಸ್ ಏನಿದ್ದಾರೆ ಇವ್ರಿಗೆ AI ಬೇಸ್ಡ್ ಇಂಜಿನಿಂದ ನಾವು ಏನು ಹೇಳ್ಕೊಡ್ತೀವಿ, ಆ ಮೆಂಟರ್ಸು ಅದಕ್ಕೆ ಕನೆಕ್ಟ್ ಆಗಿ ಮಗುಗೆ ಗೈಡ್ ಮಾಡೋ ಹಂಗೆ ಇರ್ತಾರೆ ಹೊರತು ಅವರು ಟೀಚರ್ ಥರ ಹೋಗೋದಿಲ್ಲ. ಸೊ ಆಮೇಲೆ ಅವ್ರು ಯಾವ ಥರ ಅವರು ಅದನ್ನು ಕಲ್ತರು, ಅವ್ರಿಗೊಂದು ಪ್ಯಾರಾಮೀಟರ್ ಏನಿರ್ತದೆ ಸೈಕೋಮೆಟ್ರಿಕ್ ಪ್ಯಾರಾಮೀಟರಲ್ಲಿ, ಅದರಲ್ಲಿ ಕೀ ಇನ್ ಮಾಡಿದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಯಾರ್ಯಾರು ಹೆಂಗೆ ತೊಗೊಂಡಿದ್ದಾರೆ, ಒಂದು ಮೆಷರಬಲ್ ಯಾವ ಟೈಮಲ್ಲಿ ಎಷ್ಟಾಯಿತು ಅನ್ನೋದೆಲ್ಲ ಡೀಟೇಲ್ಸ್ ತೊಗೊಂಡಾಗ ಆ ಮಗುಗೆ ಯಾವುದು ಇದಾಗುತ್ತೆ ಅನ್ನೋದನ್ನು ಪೂರಕವಾಗಿ ಆ ಮೆಂಟರ್ಸ್ ಏನಿದ್ದಾರೆ ಅವ್ರು ಟ್ರೈನ್ ಮಾಡ್ತಾರೆ. ಈ ಮೆಂಟರ್ಸ್ಗೆ ಯಾವ ಥರ ಮಗುಗೆ ದಾರಿ ತೋರಿಸ್ಬೇಕು ಇದು ಅಂತ ಹೇಳಿ ನಾವು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಥರ ಅವ್ರಿಗೆ ಕಂಡಕ್ಟ್ ಮಾಡಿ ಅವ್ರಿಗೆ ಅದನ್ನು ಹೇಳ್ಕೊಟ್ಟು ಈ ಥರ ಅವ್ರಿಗೆ ದಾರಿ ಮಾಡೋ ಹಂಗೆ ಮಾಡಿಕೊಡಿ ಅನ್ನೋಂಗೆ ನಾವು ಅದನ್ನು ಹೇಳ್ಕೊಡ್ತೀವಿ ಸರ್. ಮೆಂಟರ್ಸ್ಗೂ ನಮಗೆ ಟ್ರೈನಿಂಗ್ ಈಗ ಪ್ಲಾನ್ ಮಾಡ್ತಿದ್ದೀರಾ ನೀವು? 10 ರಿಂದ 11 ವರ್ಷ, 6ನೇ ಕ್ಲಾಸಿಂದ ಟಿಲ್. ಇವಾಗ ನಮ್ಮಲ್ಲಿ ಏನಾಗುತ್ತೆ, ಸ್ಕೂಲ್ ಅಂದರೆ 6ನೇ ಕ್ಲಾಸಿಗೆ ಒಂದು ಬ್ಯಾಚ್ ಆಯಿತು, 6ರಿಂದ 7ಗೆ ಇನ್ನೊಂದು ಬ್ಯಾಚ್ ಆಯಿತು, 7ರಿಂದ 8. ಇವಾಗ ನಮ್ಮಲ್ಲಿ ಇರೋದು ವಾಡಿಕೆ ಹಿಂಗೆ. ನಾವ್ ಹೆಂಗೆ ಅಂದ್ರೆ 6ನೇ ಕ್ಲಾಸಿಗೆ ಬಂದಂಥ 25 ಜನ ಅವ್ರು 10ನೇ ಕ್ಲಾಸ್ ಆಗೋವರೆಗೂ ನಾವು ಅದೇ 25 ಜನನೇ ಇಟ್ಕೊಳ್ಳೋದು. ವರ್ಷ ಬೇರೆ ಬ್ಯಾಚ್ ಬರೋದಿಲ್ಲ. ಸೊ ಈ ಕಾನ್ಸೆಪ್ಟಲ್ಲಿ ಏನಾದ್ರು ಅಲ್ಲಿಂದ ಅಲ್ಲಿವರೆಗೂ ನಾವು ಅದೇ ಒಂದು ಗೈಡ್ಲೈನ್ಸಲ್ಲಿ ಹೋಗ್ತೀವಿ. ಅಂದರೆ 4 ವರ್ಷಕ್ಕೆ 25 ಜನ ಅಷ್ಟೇನೆ. ಸೊ ಅವ್ರು ಅವಾಗ ಬಂದವರು ಅವ್ರು ಎಕ್ಸಾಮ್ ಪಾಸ್ ಆಗೋವರೆಗೂ ಅವ್ರು ನಮ್ಮ ಜವಾಬ್ದಾರಿ. ಸೊ ಅವ್ರಿಗೆ ಮನೆಯಲ್ಲೂ ಪೇರೆಂಟ್ಸ್ಗೆ ಮಕ್ಳನ್ನ ಯಾವ ಥರ ನೋಡ್ಕೋಬೇಕು ಅನ್ನೋದಕ್ಕೂ ನಾವು ಒಂದು ಗೈಡ್ಲೈನ್ಸ್ ಕೊಟ್ಟಿರ್ತೀವಿ. ನಾವು ಬರೀ ಮೆಂಟರ್ಸಿಗೆ ಗೈಡ್ಲೈನ್ಸ್ ಅಲ್ಲ, ಪೇರೆಂಟ್ಸ್ಗೂ ನಾವು ಗೈಡ್ಲೈನ್ಸ್ ಕೊಡ್ತೀವಿ. ಆ ಪರ್ಟಿಕ್ಯುಲರ್ ಮಗು ನೋಡಿ, ನಿಮ್ಮ ಮಗು ಇದಕ್ಕೆ ಭಾಳ ಅನುಕೂಲವಾಗಿರೋ ಅಂಥ ಮಗು. ಇವಾಗ ಸಂಗೀತದಲ್ಲಿ ಬೆಳೆಯೋ ಅಂಥ ಮಗುನ ನಾವು ಕರ್ಕೊಂಡೋಗಿ ವಿ ಕೆನಾಟ್ ಮೇಕ್ ಹಿಮ್ ಎನ್ IAS ಆಫೀಸರ್. ಮೆಂಟಲ್ ಸ್ಟ್ರೆಸ್ ಎಲ್ಲ ಅದೇ ಆಗೋದು. ಸೊ ಆ ಮಗುಗೆ ಏನು ಪೂರಕವಾಗಿ ಇಫ್ ಯು ಕ್ಯಾನ್ ಎಕ್ಸೆಲ್ ಇನ್ ಆರ್ಟಿಸ್ಟಿಕ್ ಫಾರ್ಮ್ ಆತ ಅದರಲ್ಲೇ ಬೆಳೀಲಿ. ಸೊ ಆ ಥರ ಪೇರೆಂಟ್ಸ್ಗೂ ಗೊತ್ತಾಗಬೇಕಲ್ಲ, ನನ್ನ ಮಗಳು ಇದಕ್ಕೆ ಚೆನ್ನಾಗಿ ಅವಳು ಉತ್ತೀರ್ಣಳಾಗ್ತಾಳೆ, ಇದರಲ್ಲಿ ಅವಳು ಚೆನ್ನಾಗಿ ಬೆಳವಣಿಗೆ ಅನುಭವಿಸ್ತಾಳೆ, ಅಲ್ಟಿಮೇಟ್ಲಿ ಆ ಲೈಫ್ನ ಆಕೆಗೆ ಅಥವಾ ಆತನಿಗೆ ಫೇಸ್ ಮಾಡೋದಕ್ಕೆ ಏನು ಎಬಿಲಿಟಿ ಇದ್ರೆ ಚೆನ್ನಾಗಿರುತ್ತೆ ಅದನ್ನ ನಾವು ಗೈಡ್ ಮಾಡಬೇಕಲ್ವಾ. ಸೊ ಅದನ್ನು ನಾವು ಮಾಡಿಕೊಟ್ಟು ಪೇರೆಂಟ್ಸ್ಗೂ ನಾವು ಹೇಳ್ತೀವಿ. ಇಲ್ಲಾಂದರೆ ಪೇರೆಂಟ್ಸ್ಗೆ ಏನಾಗುತ್ತೆ, ನನಗೆ ಮಾರ್ಕ್ಸು ಅಂತೆ. ಮಾರ್ಕ್ಸ್ ಹಿಂದೆ ಹೋಗೋರು ನಮಗೆ ಸೆಟ್ ಆಗೋದಿಲ್ಲ. ಪೇರೆಂಟ್ಸು ನನ್ನ ಮಗು ಚೆನ್ನಾಗಿ ಬೆಳಿಬೇಕು, ಸಮಾಜದಲ್ಲಿ ಚೆನ್ನಾಗಿ ಹೊಂದಾಣಿಕೆ ಆಗಬೇಕು, ನಮ್ಮ ಈ ಹೋಲಿಸ್ಟಿಕ್ ಲಿವಿಂಗ್ ಅಂತ ಏನಿದೆ, ನಮ್ಮ ಈ ವೇದಿಕ್ ಕಲ್ಚರ್ ಏನಿದೆ, ಇದಕ್ಕೆ ಅನುಗುಣವಾಗಬೇಕು ಅನ್ನೋ ಮಕ್ಕಳು ಅಂಥ ಪೇರೆಂಟ್ಸು ನಮಗೆ ಸೆಟ್ ಆಗುತ್ತೆ. ತುಂಬ ಒಳ್ಳೆಯ ವಿಚಾರ ಸರ್. ಅದೇ ನಂಗೆ ಯೋಚನೆ ಮಾಡ್ತಾ ಇದ್ದೆ, ನಂಗೆ ಯೋಚನೆ ಮಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಡೀಪಾಗಿ ಹೇಳಿದ್ರಿ ನೀವು. ಅಂದರೆ ಇಷ್ಟೆಲ್ಲ ಯೋಚನೆ ಮಾಡ್ಬೋದಾ ಒಂದು ಗುರುಕುಲ ಸಿಸ್ಟಮಲ್ಲಿ ಅಂತೇಳಿ, ಹೇಗೆ ಇಂಟಿಗ್ರೇಟ್ ಮಾಡಬೇಕು ಅಂತೇಳಿ. ಸೊ ಒಳ್ಳೆ ವಿಚಾರ. ಮತ್ತೆ ಇದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಇದು ಸರ್, ಇದು ಇಲ್ಲಿ ಇರೋಂಥ ಒಂದೊಂದು ಆರ್ಟಿಫ್ಯಾಕ್ಟು ಅದರದೇ ಆದ ಒಂದು ಸ್ಟೋರಿ ಇದೆ.
ಇದು ಪೇಂಟ್ ಉಪಯೋಗಿಸಿರೋದಿಲ್ಲ, ಇದನ್ನ ಮಾಡಿರೋದು ನ್ಯಾಚುರಲ್ ಡೈಸ್ ಅಲ್ಲಿ. ಓಕೆ. ಆವಾಗಿನ ಕಾಲದಲ್ಲೆಲ್ಲ ಹಣ್ಣಿನ ರಸ, ಆಮೇಲೆ ತರಕಾರಿ ರಸ, ಆಮೇಲೆ ಸೊಪ್ಪು, ಇದರಲ್ಲೆಲ್ಲ ಬಣ್ಣ ತೆಗಿತಾ ಇದ್ದಿದ್ದು. ಅದನ್ನ ತೆಗೆದು ಇದರಲ್ಲಿ ನಮ್ಮ ಗಣಪತಿ ಥೀಮ್ ಅಲ್ಲಿ ಒಂದು ಮಾಡಿರೋ ಅಂತ ಒಂದು ಮನೆಯ ಬಾಗ್ಲಿದು ಪುರಾತನವಾದದ್ದು, ಅದನ್ನ ತಗೊಂಬಂದು ಇಲ್ಲಿ ಇಟ್ಟೀನಿ. ಮತ್ತೆ ಅದಕ್ಕೆ ನಿಮ್ಗೆ ಇಲ್ಲಿ ಕರ್ನಾಟಕದಲ್ಲಿ ಸಿಕ್ಕಿದ್ದ ಅಥವಾ ಇಲ್ಲ ಸರ್, ಇದು ರಾಜಸ್ಥಾನದಿದು. ರಾಜಸ್ಥಾನದಿದು ಇದು ಅಷ್ಟೇ. ಆಮೇಲೆ ಅದೇ ತರದ್ ಇಲ್ಲೊಂದು ಕಿಟಕಿನೂ ಇದೆ ನೋಡಿ. ಓಕೆ. ಈ ಕಿಟಕಿ ಇದೆ, ಮತ್ತೆ ಇದು ಇನ್ನೊಂದು ಶೈಲಿಯ ಬಾಗ್ಲು, ಅದು ಇನ್ನೊಂದು ಶೈಲಿಯ ಬಾಗ್ಲು. ನಮ್ಮಲ್ಲೆಲ್ಲ ಹಿಂದೆ ನಾವು ಕಣ್ಜ ಅಂತಿದ್ವಿ, ಇನ್ನ ಇದನ್ನ ಇಲ್ಲಿ ಪತಾಸ್ ಅಂತಾರೆ. ಸೊ ಆತರ ಈ ಹಿಂದೆ ಎಲ್ಲ ನಾವು ಧಾನ್ಯಗಳನ್ನ ಶೇಖರಣೆ ಮಾಡಿ ಇಡ್ತಿದ್ದ ಇಲಿ ಕಾಟ ಅದು ಇದರಿಂದ ತಪ್ಪಿಸೋದಕ್ಕೆ ಅಥವಾ ಏನಾದ್ರು ಒಂದು ನಮ್ಮ ಖಜಾನೆ ಇಡೋದಕ್ಕೆ ಎಲ್ಲ ಉಪಯೋಗಿಸ್ತಿದ್ದಂಥದ್ದು. ಇದನ್ನ ನಾವು ಇಲ್ಲಿ ಅದೇ ರೀತಿನೇ ಉಪಯೋಗಿಸಿ ಇದರೊಳಗಡೆ ನಾವು ಧಾನ್ಯ ಎಲ್ಲ ಇಟ್ಟಿದೀವಿ ಈಗ. ಓಕೆ. ಸೊ ಅದಲ್ದಲೇನೆ ಇದನ್ನ ನಮ್ಮ ಬಫೆ ಟೇಬಲ್ ತರ ನಾವು ಇದನ್ನ ಉಪಯೋಗಿಸ್ತಾ ಇದೀವಿ. ಇವನ್ ವ್ಯಾಕ್ಯೂಮ್ ಪ್ಯಾಕಿಂಗ್ ಇದ್ರೂ ಕೂಡ ಹುಳ ಹಿಡಿಯಲ್ಲ 2 ವರ್ಷ ಅಕ್ಕಿಗಳಿಗೆ. ಹೌದು. ಸೊ ಹಾಗಾಗಿ ಇದು ಅದೇ ತರ ಇರ್ಬೋದು ಅನ್ಕೋತೀನಿ ನಾರ್ಮಲ್ ಆಗಿ. ಆಗ ಇದರಲ್ಲಿ ಹೆಂಗೆ ಅಂದ್ರೆ ಸರ್, ಇಲ್ಲಿ ನೋಡಿ, ಇಲ್ಲಿ ನಾವು ಒಳಗಡೆ ನಾವು ಇದರಲ್ಲಿ ಅಕ್ಕಿ ಎಲ್ಲ ಇಟ್ಟಿದೀವಿ. ಇಲಿ ಕಾಟದಿಂದ ತಪ್ಪುತ್ತೆ, ಮತ್ತೆ ಇದರಲ್ಲಿ ಕ್ರಿಮಿ ಗಿಮಿ ಏನು ಬರೋದಿಲ್ಲ. ಮತ್ತೆ ಪಂಚಭೂತಗಳು ಇವಾಗ ಏನಿದೆ ಅದಕ್ಕೆಲ್ಲ ಅನುಗುಣವಾಗಂಗೆ ಎಲ್ಲ ಇದ್ರೊಳಗಡೆ ಶೇಖರಣೆ ಮಾಡಿಟ್ಟಿದೀವಿ. ಇದನ್ನ ನಾವು ಉಪಯೋಗಿಸ್ತಾ ಇದೀವಿ ಈಗ. ಆಮೇಲೆ ಇಲ್ಲಿ ಬರೋ ಅಂತವ್ರಿಗೆ ಊಟ ತಿಂಡಿ ಮಾಡೋದಕ್ಕೆ ನಾವು ಸ್ಕೂಲ್ ಬೆಂಚ್ಗಳನ್ನೇ ತಗೊಂಡ್ಬಂದು ಅದನ್ನೇ ಡೈನಿಂಗ್ ಟೇಬಲ್ ತರ ಇಲ್ಲಿ ಇಟ್ಟಿದೀವಿ. ಇದೊಂದು ಜೇನು ಜಪಾನಲ್ಲಿ ಈ ತರ ನಾನು ಕೇಳಿದ್ದೆ, ಅದನ್ನ ಅಂದ್ರೆ ಹೋಗಿಲ್ಲ ನಾನು, ನೆಕ್ಸ್ಟ್ ಹೋಗ್ಬೋದೇನೋ ಗೊತ್ತಿಲ್ಲ. ಸೊ ಇದನ್ನ ಹೇಗಿದೆ ಅಂದ್ರೆ ಜಪಾನಲ್ಲಿ ಕೊಯ್ ಫಿಶ್ ಪಾಂಡ್ ಸರ್ ಇದು. ಈ ಗಟಾರ್ಗಳೆಲ್ಲ ಬರುತ್ತಲ್ಲ ಅಲ್ಲೆಲ್ಲ ಮೀನುಗಳು ಬಿಡ್ತಾರಂತ ಕೇಳಿದ್ದೆ ನಾನು. ಇದು ಅದನ್ನೇ ನೋಡಿ ಮಾಡಿರೋದು ಅಥವಾ ನಿಮ್ಗೆ ತಲೆಯಲ್ಲಿ ಬಂದಿದ್ದಕ್ಕೆ ಹಾಗೆ ಮಾಡಿರೋದು? ಸರ್ ಇದು ಆಕ್ಚುಲಿ ಇದು ತೊಟ್ಟಿ, ಇದು ಇದು ಮೇಲ್ಗಡೆ ಮಳೆ ನೀರು ಹೋಗ್ಲಿಕ್ಕೆ ಅಂತ ಹೇಳಿ ಮಾಡಿರೋ ಅಂತ ತೊಟ್ಟಿ ಇದು. ಇದನ್ನ ನಾವು ಕೋಯಿ ಫಿಶ್ ಪಾಂಡಿಗೆ ಅಂತ ಹೇಳಿ ನಾವು ಜಾಗ ಬಿಟ್ಕೊಂಡಿದೀವಿ. ಇದನ್ನ ಅಕ್ವೇರಿಯಂನ ತರ ಮಾಡ್ತೀವಿ ನಾವು. ಸೊ ಹಂಗಾಗಿ ಇದನ್ನ ಇಟ್ಕೊಂಡಿರೋ ಅಂತ ಜಾಗ ಇದು. ಮತ್ತೆ ಇಲ್ಲಿ ನೀರ್ ಬಿದ್ರೆ ಕೆಳಗೆ ನೀರ್ ಬೀಳಲ್ಲ ಸರ್. ಇದು ಇಲ್ಲಿಂದಗಡೆ ಪ್ಲಾಸ್ಟಿಕ್ ಒಂದು ಹಾಕಿದೀವಿ. ಇದನ್ನ ಹಾಕಿ ಅದ್ರ ಮೇಲ್ಗಡೆ ಇಲ್ಲಿ ನೀರ್ ಬೀಳ್ದಂಗೆ ಅಲ್ಲಿ ಹೋಗುತ್ತೆ, ಮೀನ್ ಇಲ್ಲೇ ಇರುತ್ತೆ. ಇಷ್ಟು ಜಾಗ ಅರ್ಧ ಏನಿದೆ ಇದನ್ನ ಡಾಕ್ಟರ್ ಫಿಶ್ ಅಂತ ಹೇಳಿ ಫುಡ್ ಸ್ಪಾಗ್ ಉಪಯೋಗಿಸ್ತಾರಲ್ಲ ಆ ತರ ಫಿಶ್ ಅರ್ಧ ಬರುತ್ತೆ. ಮತ್ತೆ ಇಲ್ಲಿ ಮೀನಿನ ಕೊಳ ಬರುತ್ತೆ. ಮತ್ತೆ ಈ ಮನೇಲಿ ಸಿಗ್ದಂತದ್ದು ರುಬ್ಬ ಕಲ್ಲು ಅದು ಇದು ಎಲ್ಲದನ್ನು ಇಟ್ಕೊಂಡಿದ್ದೀನಿ ಕೆಲವು. ಇದು ನಮ್ಮ ತಾಯಿ ಮದುವೆ ಆದಾಗ ತಗೊಂಡಂತ ಬೀಸಣಿಗೆ, ಅದು ಬೀಸೋ ಕಲ್ಲು ಅಂತೀವಿ ನಾವು. ಇದು ಈ ಹಳೆ ಕಾಲದಲ್ಲಿ ಬಟ್ಟೆ ಎಲ್ಲ ಪ್ರಿಂಟ್ ಹೊಡಿತಿದ್ರಲ್ಲ, ಆವಾಗ ಪ್ರಿಂಟಿಂಗ್ ಬ್ಲಾಕ್ಸ್ ಇದು. ಆ ಪ್ರಿಂಟಿಂಗ್ ಬ್ಲಾಕ್ಸ್ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆದಂತ ಒಂದು ಕಲೆ ಇದೆ. ಮತ್ತೆ ಬಾವಿಯಿಂದ ನೀರ್ ಸೇದೋದಕ್ಕೆ ಆಗಿನ ಕಾಲದಲ್ಲೆಲ್ಲ ಪ್ಲಾಸ್ಟಿಕ್ ಬಕೆಟ್ ಇರ್ಲಿಲ್ಲ. ಈ ಬಕೆಟ್ ನ ಬಾವಿಯಿಂದ ನೀರ್ ಸೇದಕ್ ಉಪಯೋಗಿಸ್ತಾ ಇದ್ದಿದ್ದು. ತುಂಬಾ ಇದೆ ಸರ್. ಅಂದ್ರೆ ನೀವೊಂದು ಹೆರಿಟೇಜ್ ಸೆಂಟರ್ ಒಂದು ಓಪನ್ ಮಾಡ್ಬೋದು ಸರ್ ನೀವು ಇದರಲ್ಲಿ ನೋಡಿದ್ರೆ. ಸರ್ ಇದು ಮೇನ್ ಏನು ಅಂದ್ರೆ, ಇಲ್ಲಿ ಬರೋ ಅಂತ ಮಕ್ಳಿಗೆ ಆಗ್ಲಿ ಅಥವಾ ಬರೋ ಅಂತವ್ರು ಯಾರಿಗೇ ಆಗ್ಲಿ ನಮ್ಮ ಒಂದು ಕಲ್ಚರಲ್ ಕನೆಕ್ಟಿಗೆ ಅನುಕೂಲ ಆಗೋವಂಗೆ, ನಾವು ಪೂರಕವಾಗೋವಂಗೆ ಎಲ್ಲದಕ್ಕೂ ಅದರದೇ ಆದ ವಸ್ತುಗಳನ್ನ ತೋರಿಸಿ ಇಟ್ಟಾಗ ನಮಗೆ ಅನುಕೂಲ ಆಗುತ್ತೆ. ಜನ ಜಾಸ್ತಿ ಬಂದರು, ನಾವೊಂದು 250-300 ಜನಕ್ಕೆ ಅಡುಗೆ ಮಾಡಬೇಕು. ಆವಾಗ ಎಷ್ಟು ಕಾಯಿಗಳು ನಮ್ಗೇನಿಲ್ಲ ಅಂದ್ರೆ 40-50 ಕಾಯಿ ಬೇಕು. ಆ 40-50 ಕಾಯಿ ನಾವು ತುರಿಬೇಕು ಅಂದ್ರೆ ಇದು ತುರಿಯಮಣೆ ಸರ್, ಇದು ಬೆಂಚ್ ಇದು. ಇದರಲ್ಲಿ ಇಬ್ರು ಕೂತ್ಕೊಂಡು ತುರಿಯೋ ಅಂತ ಬೆಂಚ್ ಇದು. ಸೊ ಅದು ಈ ಮನೆಯಲ್ಲೇ ಸಿಕ್ಕಿದ್ದು. ಈ ಮನೆಯಲ್ಲಿ ಸುಮಾರು ಜನಕ್ಕೆ ಅನ್ನ ಸರ್ ಟೇಬಲ್ ಇತ್ತು, ಬಟ್ ಇದು ಹೆಂಗೆ ಇದು ಟೇಬಲ್ ಅಲ್ಲ, ಇದು ನೋಡಿ, ಇದು ಇಲ್ಲಿ ಇದರಲ್ಲಿ ಈ ಕೂತ್ಕೊಂತಾರೆ, ಕೂತ್ಕೊಂಡು ಹಿಂಗ್ ತುರಿಯೋದು. ಅದು ಕಾಣ್ತಾ ಇದ್ದಿಲ್ಲ ಒಳಗಡೆ, ಅದಕ್ಕೆ ನಂಗೆ ಇದಾಯ್ತು. ಸೊ ಇದು ನೋಡಿ ಇದು. ಹೌದು. ಮತ್ತೆ ಮರಳನ್ನ ಸಾರ್ಲಿಕ್ಕೆ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಉಪಯೋಗಿಸ್ತಿದ್ದ ಅಂತ. ಇದಕ್ಕೆ ಕನ್ನಡದ ಪದ ನನಗೆ ಗೊತ್ತಿಲ್ಲ. ಏನು ಸ್ಟೈನರ್ ಅಂತೀವಿ. ಸಾಣ್ಸೋದು. ಮತ್ತೆ ಮಜ್ಜಿಗೆ ಕಡಿಯೋ ಮಂತು, ಒಂದೊಂದು ಬೇರೆ ಬೇರೆ ತರದ ಮಂತಿದೆ ಇಲ್ಲಿ. ಮತ್ತೆ ಅದ್ರದೇ ಆದಂತ ಕೆಲವು ಪೆಟ್ಟಿಗೆ ಇದೆ. ಆ ಮಣ್ಣಿಂದೆಲ್ಲ ಇದು ಹೊಸ್ತದು. ಅದನ್ನ ನಾವು ಸಂಜೆ ಹೊತ್ತು ಧೂಪ ಹಾಕ್ಲಿಕ್ಕೆ, ನಾವು ಬೆರಣಿನ ಧೂಪ ತರ ಉಪಯೋಗಿಸೋದಕ್ಕೆ ನಮ್ದು ಐಡಿಯಾ ಇದೆ. ಅದಕ್ಕೋಸ್ಕರ ಅದನ್ನೆಲ್ಲ ತಂದು ಇಟ್ಕೊಂಡಿದೀವಿ. ಇದಂತೂ ತುಂಬಾ ಲೇಖ ಸರ್ ನನಗೆ. ಈಗ ನೆಕ್ಸ್ಟ್ ಮನೆ ಕಟ್ಟಬೇಕಾದ್ರೆ ನಾನು ಇದನ್ನೇ ಐಡಿಯಾನ ಇಂಪ್ಲಿಮೆಂಟ್ ಮಾಡ್ತೇನೆ.
ಈಗ ಎಲ್ಲಾದ್ರೂ ಒಂದ್ ಕಡೆ ಇಡೋದ್ಕಿಂತ ಮೀನುಗಳನ್ನ ಹಿಂಗೆ ಕೆಳಗಡೆ ಆಟ ಆಡ್ತಾ ಇರುತ್ತೆ ಎಲ್ಲ ಏನಾದ್ರೂ ಬಿದ್ದಿದೆ ಇಲ್ಲಿ ಇಷ್ಟು ಜಾಗ ಒಂದು ಗ್ಲಾಸ್ ಪಾರ್ಟಿಷನ್ ಮಾಡಿ ಇದು ಡಾಕ್ಟರ್ ಫಿಶ್ ನಲ್ಲಿ ಹಾಕುವಂತ ಯಾರು ಕಾಲಿಲ್ ಒಳಗಡೆ ಇಟ್ಟು ಕೂರುವಂಗೆ. ಓಕೆ ಓಕೆ ಒಳ್ಳೇದು. ಸೊ ಅವಾಗ ಕಾಲನ್ನು ಇಲ್ಲಿ ಬಂದವ್ರಿಗೆ ಅದು ಒಂದು ಹೆಲ್ಪಿಂಗ್ ರೀತಿ ಆರೋಗ್ಯಕ್ಕೆ ಅನುಕೂಲ ಆಗುವಂಗೆ ಇದನ್ನ ಮಾಡ್ತಾ ಇರೋದು. ಮತ್ತಲ್ಲಿ ನಮ್ಮಲ್ಲಿ ರೂಮ್ಸು ಅಷ್ಟೇ ಇದನ್ನೆಲ್ಲ ನಾವು ಈ ತರ ಚೈನ್ ಹಳೆಯ ಕಾಲದ ಇದೇ ಸಿಸ್ಟಮ್ ಸಂಕಲೆ ಅಂತೀವಿ ಅದನ್ನ ಉಪಯೋಗಿಸಿರೋಂಥ ಮತ್ತೆ ರೂಮ್ಸ್ ಈ ತರ ಇದೆ ಸರ್. ಇದು ಬಟನ್ ಕೂಡ ಚೆನ್ನಾಗಿದೆ ಸರ್. ಇದು ಸರ್ ಸ್ವಿಚಸ್ ಎಲ್ಲಾ ಕಡೆನೂ ಇದು ನಿಮ್ಗೆ ಆಕ್ಚುಲಿ ಇದು ಹಳೆ ಸ್ವಿಚ್ಗಳು. ಯಾಕಂದ್ರೆ ಈಗ ಬೇಕ್ಲೈಟ್ ಸ್ವಿಚ್ ಈಗ ಬೇರೆ ಬೇರೆ ಕಂಪನಿಗಳೆಲ್ಲ ಇಂತ ಬಿಡ್ತಿದ್ದಾರೆ, ಬಟ್ ಇದು ನೋಡಿದ್ರೆ ತುಂಬಾ ಗಟ್ಟಿ ಇದೆ ಅದು. ಇದು ಐ ಥಿಂಕ್ ಎಲ್ಲಾದ್ರೂ ಓಲ್ಡ್ ನೀವು ಹುಡುಕಿದ್ದೀರಾ ಏನು ಹೇಗಂತ ಹೇಳಿ. ಕೆಲವುನ ಹಳೇದನ್ನ ಹುಡುಕಿನಿ. ಇನ್ ಕೆಲವು ಪಂಜಾಬ್ ಅಲ್ಲಿ ಒಬ್ರು ರೈಲ್ವೇಸಿಗೆ ಸಪ್ಲೈ ಮಾಡೋಂತ ಒಬ್ರು ಮ್ಯಾನುಫ್ಯಾಕ್ಚರರ್ ಇದ್ದಾರೆ. ಅವ್ರ ಫ್ಯಾಕ್ಟ್ರಿಗೆ ಜಲಂಧರ್ಗೆ ಹೋಗ್ಬಿಟ್ಟು ನಾನು ಅಲ್ಲಿಂದ ಅವ್ರ ಹತ್ರ ಕೇಳಿ ಮಾತಾಡಿಸಿ ಒಂದ್ 300-400 ಪೀಸ್ ಇದನ್ನ ತಗೊಂಡ್ ಬಂದಿದ್ದೀನಿ. ಒಳ್ಳೆ ಸರ್. ನಮ್ಮಲ್ಲಿ ರೂಮ್ಸ್ ಈ ತರ ಇದೆ. ಓಕೆ, ಇದು ಒಂದು ಹಳೆಯ ಕಬೋರ್ಡು. ಈ ಹಳೆ ರೂಮ್ ಟೋಟಲ್ ಈಗ ಟೋಟಲ್ಲು ನಾವು ನಮ್ಮ ವೈಯಕ್ತಿಕಕ್ಕೆ ಬಿಟ್ಟು ಒಟ್ಟು 8 ರೂಮ್ ಇದೆ. ನಮ್ಮ ವೈಯಕ್ತಿಕ ಯೂಸಿಗೆ ನಾವು 3 ರೂಮ್ ಇಟ್ಕೊಂಡು ಇನ್ನು 5 ರೂಮ್ನ ನಾವು ಬೇರೆಯವರಿಗೆ ಕೊಡೋಣ, ಯಾರು ಇದನ್ನ ಬಂದು ಎಕ್ಸ್ಪೀರಿಯನ್ಸ್ ಮಾಡೋರಿಗೆ ಅನ್ನಂಗೆ ಇಟ್ಕೊಂಡಿದೀವಿ. ಓಕೆ, ಹೇಳಿ ಸರ್, ಇದನ್ನ ಹೇಳ್ತಾ ಇದ್ರಿ. ಇದು ಕಬೋರ್ಡ್ ಒಂದ್ ಕಡೆ ಇದು ಈ ತರ ಇರ್ಲಿಲ್ಲ ಸರ್. ಇದು ಎಲ್ಲ ಒಂದು ಡಿಪ್ಲೀಟೆಡ್ ಕಂಡೀಷನ್ ಕಬೋರ್ಡ್ ಇದು. ಅದನ್ನ ತಗೊಂಡು ನಾವು ಈ ತರ ರೆಡಿ ಮಾಡಿ ಈ ಹ್ಯಾಂಡಲ್ಸ್ ಇದನ್ನೆಲ್ಲ ಮತ್ತೆ ಈ ಪೀಠ ಆಮೇಲೆ ಪಾದ ಎಲ್ಲ ಕೊಟ್ಟು ರೆಡಿ ಮಾಡಿರೋಂಥದ್ದು. ಒಂದೊಂದು ಕಬೋರ್ಡ್ ಅಲ್ಲೂ ಅದರದೇ ಆದೊಂದು ಹಿಡನ್ ಕಂಪಾರ್ಟ್ಮೆಂಟ್ಸ್ ಇದಾವೆ. ಸೊ ಪ್ರತಿಯೊಂದನ್ನು ಅದರದೇ ಆದ ರೀತಿ ಇದಿರುತ್ತೆ. ಮತ್ತೆ ಗೊತ್ತೇ ಆಗಲ್ಲ ನೋಡಿ ಇದು. ಆದ್ರೆ ಇದರಲ್ಲಿ ಮೇಲ್ಗಡೆ ಮುಚ್ಚೋದಕ್ಕೆ ಒಂದು ಮಣೆ ಹಾಕಿಲ್ಲ. ಇನ್ ಕೆಲವರಲ್ಲಿ ಮುಚ್ಚೋ ಮಣೆ ಇದೆ. ಮತ್ತೆ ಪ್ರತಿಯೊಂದು ರೂಮಲ್ಲಿ ಇರೋ ಒಂದೊಂದು ಕಬೋರ್ಡು ಒಂದೊಂದು ಬೇರೆ ಬೇರೆ ರೀತಿ ಇದೆ. ಓಕೆ ಓಕೆ ಓಕೆ. ನೀವೇನಾದ್ರೂ ಎಲ್ಲಾದ್ರೂ ರಾಜಸ್ಥಾನ್ಗೆ ಹೋಗಿ ಒಂದೇ ಕಡೆ ತಂದಿದ್ದೀರಾ ಅಥವಾ ಎಲ್ಲಾ ಕಡೆ ಹುಡುಕಿ? ನಾನು ಸುಮಾರು ಕಡೆ ಓಡಾಡಿದ್ದೀನಿ. ಕರೈಕುಡಿ ಹೋಗಿದ್ದೀನಿ. ಅಲ್ಲ, ಎಲ್ಲಾನು ಒಂದೊಂದು ಸ್ಟೇಟ್ ಇದೆ. ಹೌದು, ಒಂದ್ ಕಡೆ ರಾಜಸ್ಥಾನ್ ನೋಡಿದ್ರೆ ಒಂದ್ ಕಡೆ ತಮಿಳ್ನಾಡಿದೆ, ಒಂದ್ ಕಡೆ ಹೋದ್ರೆ ಕೇರಳದಿದೆ, ಒಂದ್ ಕಡೆ ಹೋದ್ರೆ ಕರ್ನಾಟಕದ ಕಾಣುತ್ತೆ. ಮತ್ತೆ ಎಲ್ಲ ಒಂಥರ ತುಂಬಾ ಅದಕ್ಕೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಟೈಮ್ ಕೊಡ್ತಿದೆಯಲ್ಲ ಸರ್. ಇದೆಯಲ್ಲ ಸರ್, ಇದು ಇಟಾಲಿಯನ್ ಹ್ಯಾಂಡ್ ಕ್ರಾಫ್ಟೆಡ್ ಇದೆ. ಹೌದಾ? ಓಕೆ. ಬೇರೆ ದೇಶದ್ದು ಇದೆ ಇದರಲ್ಲಿ. ಇದರಲ್ಲಿ ಇದು ರೆಡ್ ಆಕ್ಸೈಡ್ ಸರ್? ಇದು ಆಕ್ಸೈಡೇನೆ. ಇದು ಯೆಲ್ಲೋ ಕಲರ್ ಇದು. ಬಟ್ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಕಲರ್ ನಾನು. ಸರ್ ಯೆಲ್ಲೋ ಮಾಡಿಸಿದೀವಿ, ಗ್ರೀನ್ ಮಾಡಿಸಿದೀವಿ, ಆಮೇಲೆ ರೆಡ್ ರೆಡ್ ಆಫ್ ಕೋರ್ಸ್ ನಿಮಗೆ ಗೊತ್ತು. ಮತ್ತೆ ಇನ್ನೊಂದು ಬ್ಲೂ ಮಾಡಿಸಿದೀವಿ ಸರ್. ಎಲ್ಲ ಆಕ್ಸೈಡ್ ಫ್ಲೋರಿಂಗ್. ಗ್ರೀನ್ ಚೆನ್ನಾಗಿ ಕಾಣುತ್ತೆ ಅನ್ಕೋತೀನಿ. ಗ್ರೀನ್ ಮತ್ತೆ ಎಲ್ಲೋ ಗೊತ್ತಿಲ್ಲ ನನಗೆ, ಗಲೀಜಾಗ್ಬೋದು. ಇದು ಎಲ್ಲೋನೇ, ಇದು ಆರೆಂಜಿಶ್ ಇದು. ಓಕೆ ಓಕೆ, ಚೆನ್ನಾಗಿ ಕಾಣ್ತಿದೆ ನನಗೆ. ಗ್ರೀನ್ ಮತ್ತೆ ರೆಡ್ ಎಲ್ಲ ಕಡೆ ಮಾಡ್ತಾರೆ ನಾರ್ಮಲ್ ಆಗಿ. ಗ್ರೀನ್ ತುಂಬಾ ಇಷ್ಟ. ಒಳ್ಳೇದಾಯ್ತು ನೀವು ಕೇಳಿದ್ದು. ನೀವು ಬಾತ್ರೂಮ್ಸ್ ಅಲ್ಲೆಲ್ಲ ಟೈಲ್ಸ್ ಹಾಕ್ತೀರಾ ಅಲ್ವಾ? ಓಕೆ. ನಾವು ಬಾತ್ರೂಮ್ಸಿಗೆ ಟೈಲ್ಸ್ ಹಾಕಿಲ್ಲ. ಓಕೆ, ರೆಡ್ ಆಕ್ಸೈಡ್ ಹಾಕಿ. ಇದಕ್ಕೆಲ್ಲ ಫುಲ್ ಆಕ್ಸೈಡ್ ಫ್ಲೋರಿಂಗ್ ಇದೆ. ಇದು ತುಂಬಾ ನೈಸ್ ಇದೆ ಸರ್. ಇದು ಟೈಲ್ಸ್ ಗಿಂತ ನೈಸ್ ಇದೆ ಇದು. ಹೌದು, ಟೈಲ್ಸ್ ಗಿಂತ ನೈಸ್ ಬರುತ್ತೆ. ಅಡ್ಡಿಲ್ಲ ಸರ್, ಇದು ಕಡಿಮೆ ಖರ್ಚಲ್ಲಿ ಮುಗಿದು ಬಿಡುತ್ತೆ. ಕಡಿಮೆ ಖರ್ಚಿಲ್ಲ ಸರ್. ಆಕ್ಚುಲಿ ಇದು ಕಾಸ್ಟ್ಲಿ ಆಗುತ್ತೆ. ಇದಕ್ಕೆ ಸ್ಕಿಲ್ ಸೆಟ್ ನಾನು ಅಲ್ಲ, ಈಗ ಟೈಲ್ಸ್ ಗಳು ಕಂಪೇರ್ ಮಾಡಿದ್ರೆ ಇದು ಓಕೆ ಅಲ್ಲ ಸರ್? ಇಲ್ಲ, ಇದನ್ನ ಕಾವಿ ಹಾಕಿ ಮಾಡ್ಬೇಕಾದ್ರೆ ಪಾಲಿಶ್ ಮಾಡೋರ್ನ ನಾನು ಪಾಂಡಿಚೇರಿಯಿಂದ. ಅಲ್ಲ, ಆಕ್ಚುಲಿ ಈ ಪಾಲಿಶ್ ಬರಲ್ಲ, ಗೊತ್ತೇ. ನಾನು ನಾರ್ಮಲ್ ಆಗಿ ಈಗ ನಾರ್ಮಲ್ ಮಾಡಿದ್ರೆ ಈ ಪಾಲಿಶ್ ಟೈಲ್ಸ್ ತರ ಇದೆ ಹೆಚ್ಚು ಕಡಿಮೆ. ಇದು ನೋಡಿ, ಕಾಲ್ ಗೊತ್ತೇ ಆಗಲ್ಲ ನಿಮಗೆ. ಟೈಲ್ಸ್ ಒಂಥರ ಜಾರ್ತೀವಿ ಕೆಲವೊಮ್ಮೆ, ಅಷ್ಟು ಸ್ಮೂತ್ ಇದೆ ಇದು. ಸ್ಮೂತ್ ಇದೆ ಸರ್ ಅಷ್ಟೇ. ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ಒಂದ್ ಕಲರ್ ಫುಲ್ ಸೂಟ್ ಕೊಟ್ಬಿಟ್ರೆ ಅದಕ್ಕೆ ತುಂಬಾ ಚೆನ್ನಾಗಿ. ಹಳೆ ಮನೆಗಳೆಲ್ಲ ನೋಡಿರ್ತೀನಿ ನಾನು ನಾರ್ಮಲ್ ಆಗಿ ಹಾಕ್ಸಿದ್ದು. ಹೌದು, ಬಟ್ ಇವಾಗ ಯುನಿಕು ಕಾಣುತ್ತೆ. ಮತ್ತೆ ಕಿರಿಕಿರಿ ಇಲ್ಲ ಎಲ್ಲಿ ಕೂಡ. ನಿಮ್ಗೆ ಲೀಕೇಜ್ ಆಗೋ ಚಾನ್ಸ್ ಇರಲ್ಲ ಇಲ್ಲಿ. ಇಲ್ಲ. ಟೈಲ್ಸ್ ಅಲ್ಲಾದ್ರೆ ನಮ್ಗೆ ಎಲ್ಲಾದ್ರೂ. ಮತ್ತೆ ಇದನ್ನ ಕಟ್ ಮಾಡಿದಾದ್ಮೇಲೆ ಏನಾದ್ರು ರಿಪೇರಿ ಕೆಲಸ ಮಾಡ್ಬೇಕು ಅಂದ್ರೆ ಕಟ್ ಮಾಡಿದಾದ್ಮೇಲೆ ನಾನು ಇದನ್ನ ಮತ್ತೆ ರೀ ಮಾಡಿ ಪ್ಯಾಚ್ ಮಾಡಿ ಮಾಡೋದಕ್ಕೂ ನನ್ಗೆ ಇದು ಬಹಳ ಪೂರಕವಾಗಿದೆ. ಓಕೆ.